ಮಂಜುನಾಥ್ ಅವ್ರಿಗಂತೂ ನಿನ್ನೆನೇ ರಿಪಬ್ಲಿಕ್ ಕನ್ನಡದ ಇದೇ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಸಾಕ್ಷಿ ಸಮೇತ ವಿವರಿಸಿ ಆಗಿದೆ. ಐ ಹೋಪ್ ಇವತ್ತು ನಿನ್ನೆ ಆಡಿದ ಮಾತಿಗೆ ಅವ್ರಿಗೆ ರಿಗ್ರೆಟ್ ಇದೆಯೇನೋ ಅಂತ ಹೇಳಿ. ಆದರೆ ನಮ್ಮ ರಾಜ್ಯದ ಇಬ್ಬರು ಸಚಿವರಿಗೆ ಏನಾಯ್ತಪ್ಪ, ಫಾರ್ ಗಾಡ್ ಸೇಕ್, ಪ್ರಿಯಾಂಕ್ ಖರ್ಗೆ ಫ್ಯಾಕ್ಟ್ ಚೆಕ್ ಮಾಡೋದ್ರಲ್ಲಿ ಎತ್ತಿದ ಕೈ. ನೀವು ಫ್ಯಾಕ್ಟ್ ಚೆಕ್ ಮಾಡ್ಕೊಳ್ಳಿಲ್ವಾ? ಮಾಧ್ಯಮಕ್ಕೆ ರಿಯಾಕ್ಟ್ ಮಾಡೋಕೆ ಮುಂಚೆ ಭಾರತದಿಂದ ಯಾವ ರೀತಿಯಾದ ಪ್ರತ್ಯುತ್ತರ ಪಾಕಿಸ್ತಾನಕ್ಕೆ ಸಿಕ್ಕಿದೆ, ಭಾರತೀಯ ಸೇನಾಪಡೆಯ ಶೌರ್ಯ, ಹಾಗೆ ಭಾರತದ ಇಂಡಿಜಿನಸ್ ನಿರ್ಭರ ಭಾರತದ ಅಡಿಯಲ್ಲಿ ತಯಾರಾಗಿರುವ ಸ್ವದೇಶಿ ವೆಪನ್ಗಳು ಇಡೀ ಜಗತ್ತು ಕೊಂಡಾಡ್ತಾ ಇದೆ. ಇದು ಗೊತ್ತಾಗ್ಲಿಲ್ವಾ ಪ್ರಿಯಾಂಕ್ ಖರ್ಗೆ ಅವರಿಗೆ ರಿಯಾಕ್ಟ್ ಮಾಡ್ಲಿಕ್ಕೆ ಮುಂಚೆ? ಗುಂಡೂರಾವ್ ಅವರು ನೀವು ಹೋಗಿ ನೋಡಿ ಮಾಧ್ಯಮದವ್ರಿಗೆ ಹೇಳ್ತಿದ್ದಾರೆ, ಗುಂಡೂರಾವ್ ಅವರೇ ಪ್ಲೀಸ್ ಚೆಕ್ ದ ಟ್ವಿಟರ್. ನಿಮಗೆ ನ್ಯೂಸ್ ನೋಡೋಷ್ಟು ಪುರ್ಸೊತ್ತಿಲ್ಲದೆ ಹೋದ್ರೆ ಟ್ವಿಟರ್ನಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಹಿಂದಿನ ಹೇಳಿಕೆ, ಆ ಕದನ ವಿರಾಮ ಘೋಷಣೆ ಮಾಡಿದ ಮೊದಲ ಹೇಳಿಕೆ, ನಿನ್ನೆಯ ಹೇಳಿಕೆ ಕಂಪೇರ್ ಮಾಡಿ ಜನ ಹಾಕ್ತಾ ಇದ್ದಾರೆ. ಟ್ರಂಪ್ ಯಾವ ರೀತಿ ತಪ್ಪಿಸ್ಕೊಳ್ತಿದ್ದಾರೆ, ಜಾರ್ಕೊಳ್ತಿದ್ದಾರೆ, ತಮ್ಮದೇ ಮಾತನ್ನ ತಿರುಚ್ತಿದ್ದಾರೆ ಅಂತ ಹೇಳಿ. ಈ ರೀತಿ ಅಪ್ಡೇಟ್ ಮಾಡ್ಕೊಳ್ದಲೆ ತಮ್ಮನ್ನ ತಾವು ಸರಿಯಾಗಿ ಮಾಹಿತಿಯನ್ನ ಸಂಗ್ರಹಿಸದೆ ಜನರ ಮುಂದೆ ಬಂದು ಮಾತನಾಡೋದ್ರಿಂದ ಇಲ್ಲಿ ಎಕ್ಸ್ಪೋಸೆ ಆಗೋದು ಮಾಧ್ಯಮವೂ ಅಲ್ಲ, ಅಥವಾ ನಿಮ್ಮ ಒಪೋನೆಂಟ್ ಆಗಿರುವ ಬಿಜೆಪಿ ಪಕ್ಷವೂ ಅಲ್ಲ, ಅಥವಾ ನೀವು ಯಾರನ್ನು ಟೀಕೆ ಮಾಡ್ಲಿಕ್ಕೆ ಹೊರಟಿದ್ದೀರಿ, ಕೇಂದ್ರ ಸರ್ಕಾರದ ನೇತೃತ್ವವನ್ನು ವಹಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲ. ಎಕ್ಸ್ಪೋಸೆ ಆಗ್ತಾ ಇರೋದು ನೀವು. ಅಪ್ಡೇಟ್ ಆಗಿಲ್ಲ ನೀವು ಅನ್ನೋದನ್ನ ಜನರು ಗಮನಿಸ್ತಿದ್ದಾರೆ. ಜನರು ದಡ್ರಲ್ಲ. ಕಾಂಗ್ರೆಸ್ಸಿಗರು ಕೇಳ್ತಾ ಇರುವ ಸಾಕ್ಷ್ಯಗಳು ರಿಪಬ್ಲಿಕ್ ಕನ್ನಡ ನಿನ್ನೆಯಿಂದಲೂ ಸ್ಪೆಷಲಿ ಫಾರ್ ಕಾಂಗ್ರೆಸ್ ಲೀಡರ್ಸ್, ಯಾರಿಗೆಲ್ಲ ಇನ್ನೂ ಅನುಮಾನ ಉಳಿದಿದೆ ಅವರಿಗಾಗಿಯೇ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಿಮಗೆ ಸಾಕ್ಷಿ ಕೊಡ್ತಾ ಇದ್ದೇವೆ. ಮತ್ತಷ್ಟು ಸಾಕ್ಷಿಗಳನ್ನು ಇವತ್ತು ಕೂಡ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಗಮನಿಸಿ, ಪಾಕಿಸ್ತಾನಕ್ಕೆ ಭಾರತ ಪೆಟ್ಟು ಕೊಟ್ಟಿದೆ ಅನ್ನೋದನ್ನ ಜಾಗತಿಕ ಮಟ್ಟದಲ್ಲಿ ಎಲ್ಲಾ ರಾಷ್ಟ್ರಗಳು ಕೂಡ ಒಪ್ಕೊಳ್ತಾ ಇದೆ. ಕೆಲ ಬೂಟಾಟಿಕೆಯ, ಏನೋ ಕೊತ್ತೂರು ಮಂಜುನಾಥ್ ಅವರು ಪ್ರಯೋಗ ಮಾಡಿದ್ದೇ ಪದ, ಹಾಗೆ ಬೂಟಾಟಿಕೆಯ ಬುದ್ಧಿ ಇರುವ ಕೆಲ ದೇಶಗಳನ್ನ ಹೊರತುಪಡಿಸಿ ಗ್ಲೋಬಲ್ ಲೀಡರ್ಸ್, ಜಾಗತಿಕ ಮಟ್ಟದಲ್ಲಿ ಮುಂದಾಳತ್ವವನ್ನು ವಹಿಸ್ತಾ ಇರುವ ಬಹುತೇಕ ರಾಷ್ಟ್ರಗಳು ಭಾರತ ಕೊಟ್ಟಿರುವ ಉತ್ತರವನ್ನ ಒಪ್ಪಿಕೊಂಡಿದೆ, ಮೆಚ್ಚಿಕೊಂಡಿದೆ ಕೂಡ. ಭಾರತದ ಹೊಡೆತ ತಾಳೋಕಾಗದೆ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೂ ಕೂಡ ಇದೀಗ ಸಾಕ್ಷ್ಯಗಳು ಲಭ್ಯವಾಗ್ತಾ ಇದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಪಾಕಿಸ್ತಾನ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಯಾಕೆ? ಮಸೂದ್ ಅಜರ್, ಗ್ಲೋಬಲಿ ಡೆಸಿಗ್ನೇಟೆಡ್ ಟೆರರ್, ಜಾಗತಿಕ ಮಟ್ಟದಲ್ಲಿ ಉಗ್ರ ಅಂತ ಪಟ್ಟ ಹೊತ್ತಿರುವ ವ್ಯಕ್ತಿ ಮಸೂದ್ ಅಜರ್, ಆತನ ಕುಟುಂಬ ಸಂಪೂರ್ಣವಾಗಿ ನಿರ್ನಾಮ ಆಗಿ ಹೋಗಿದೆ ಭಾರತದ ಆಪರೇಷನ್ ಸಿಂಧೂರದಿಂದಾಗಿ. 4 ವಿಮಾನಗಳನ್ನ ಹಾರಿಸಿದ್ರೆ ಮಿಸ್ಟರ್ ಕೊತ್ತೂರು ಮಂಜುನಾಥ್ ಅವರೇ, ಹಾಗೆ ಅವರನ್ನ ಸಮರ್ಥಿಸಿಕೊಂಡು ಮಾತನಾಡ್ತಿರುವ ಕಾಂಗ್ರೆಸ್ಸಿನ ಸಚಿವರುಗಳೇ, ಕೇವಲ 4 ಫ್ಲೈಟ್ಗಳನ್ನ ಹಾರಿಸಿ ಬಿಟ್ಟಿದ್ರೆ ಮಸೂದ್ ಅಜರ್ನ ಕುಟುಂಬ ಇವತ್ತು ನಾಶ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ? ಕೇವಲ ಇಷ್ಟು ಮಾತ್ರ ಅಲ್ಲ, 100ಕ್ಕೂ ಅಧಿಕ ಮಂದಿ ಉಗ್ರರನ್ನ ಹೊಡೆದು ಹಾಕಿದ್ದೇವೆ ಅಂತ ಹೇಳಿ ಭಾರತೀಯ ಸೇನಾಪಡೆ ನಿಮಗೆ ಬಿಟ್ಟಾಕಿ. ಕೇಂದ್ರ ಸರ್ಕಾರ ಕೊಡುವ ಇನ್ಫಾರ್ಮೇಶನ್ ಬಗ್ಗೆ ನಿಮಗೆ ನಂಬಿಕೆ ಇಲ್ವಾ? ಬಿಟ್ಟುಬಿಡಿ. ಭಾರತೀಯ ಸೇನೆ ನಡೆಸಿದ ಪ್ರೆಸ್ ಮೀಟ್ ನಲ್ಲಿ ಲೆಕ್ಕ ಕೊಟ್ಟಿದೆ 100+ ಟೆರರಿಸ್ಟ್. ಪಾಕಿಸ್ತಾನದ ಶಕ್ತಿಯಾಗಿದ್ದ 8ಕ್ಕೂ ಹೆಚ್ಚು ವಾಯು ನೆಲೆಗಳ ಬೆನ್ನೆಲುಬನ್ನ ಮುರಿದು ಹಾಕಿದೆ ಭಾರತದ ಹೆಮ್ಮೆಯ ವಾಯುಪಡೆ. ಇದ್ರ ಬಗ್ಗೆನೂ ನಂಬಿಕೆ ಇಲ್ವಾ? ಭಾರತ ನಡೆಸಿದ ದಾಳಿಯಲ್ಲಿ ಪಾಕಿಸ್ತಾನದ 41 ಯೋಧರು ಸತ್ತು ಹೋಗಿದ್ದಾರೆ. 11 ಪಾಕಿಸ್ತಾನವೇ ಕೊಟ್ಟಿರುವ ಅಧಿಕೃತ ಲೆಕ್ಕ. 4 ಫ್ಲೈಟ್ ಹಾರಿಸಿದ್ರೆ ಪಾಕಿಸ್ತಾನದ ಲೆಕ್ಕನೇ ತಗೊಳ್ಳೋಣ, 11 ಜನ ಯೋಧರು ಸತ್ತು ಹೋಗ್ತಿದ್ರ? ಬೂಟಾಟಿಕೆಗೆ 4 ಫ್ಲೈಟ್ ಅನ್ನ ಹಾರಿಸಿದ್ ಬಿಟ್ರೆ ಬೇರೆ ಏನು ಮಾಡಿಲ್ವಂತ. ಟರ್ಕಿ, ಚೀನಾ, ಪಾಕಿಸ್ತಾನಕ್ಕೆ ನಿರಂತರವಾಗಿ ಶಸ್ತ್ರಾಸ್ತ್ರಗಳನ್ನ ಸಪ್ಲೈ ಮಾಡ್ತಾ ಇದ್ದ ದೇಶಗಳ ಬಂಡವಾಳ ಜಾಗತಿಕ ಮಟ್ಟದಲ್ಲಿ ಹರಾಜಾಗಿದೆ ಇವತ್ತು. ಟರ್ಕಿ ಮೇಡ್, ಚೀನಾ ಮೇಡ್ ವೆಪನ್ ಅಂದ್ರೆ ಇವತ್ತು ಎಲ್ಲಾ ರಾಷ್ಟ್ರಗಳು ನಮಗ್ ಬೇಡ ಅನ್ನೋ ಹಂತಕ್ಕೆ ಹೋಗಿದೆ. ಇದಕ್ಕೆ ಕಾರಣ ಭಾರತ ಕೊಟ್ಟ ಪೆಟ್ಟು, ಅದರಿಂದ ಎಕ್ಸ್ಪೋಸೆ ಆದ ಚೀನಾ ಹಾಗೆ ಟರ್ಕಿ ಮೇಡ್ ವೆಪನ್ಸ್ನ ಬಂಡವಾಳ. ಇದೆಲ್ಲವನ್ನ ಗಮನಿಸಿ ನಾವು ಹೀಗೆ ಮುಂದುವರೆದ್ರೆ ಇನ್ನು ಭಾರತ ನಮ್ಮನ್ನ ನುಂಗ್ ಹಾಕುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡ ಪಾಕಿಸ್ತಾನ ಹೋಗಿ ಕಾಲಿಗೆ ಬಿದ್ದಿದ್ದು ಅಮೆರಿಕಾದ ವೈಸ್ ಪ್ರೆಸಿಡೆಂಟ್ ವಾನ್ಸ್, ದಿಸ್ ಇಸ್ ನನ್ ಆಫ್ ಅವರ್ ಬಿಸ್ನೆಸ್ ಅಂತ ಹೇಳಿದ್ರು. ಇದನ್ನು ಕೂಡ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ಬಹುಶಃ ನಮ್ಮ ರಾಜ್ಯದ ಕಾಂಗ್ರೆಸ್ನ ನಾಯಕರು.
ಅದಾದ ನಂತರದಲ್ಲಿ ಆದ ಕೆಲ ಮಹತ್ತರವಾದ ಬೆಳವಣಿಗೆ, ಪಾಕಿಸ್ತಾನ ಅನುಭವಿಸಿದ ಘಾಸಿ, ಇದೆಲ್ಲವನ್ನ ಗಮನಿಸಿದ ಅಮೆರಿಕ. ಹೀಗೆ ಬಿಟ್ಟರೆ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ಅನ್ನೋ ಒಂದು ದೇಶದ ಹೆಸರೇ ಇಲ್ಲದಂತಾಗತ್ತೆ ಅನ್ನೋದನ್ನ ಅರಿತ ಅಮೆರಿಕ ಅದರ ಹಿಂದೆ ತನ್ನದೇ ಆದ ಲೆಕ್ಕಾಚಾರವನ್ನ, ಟ್ರೇಡ್, ಅಮೆರಿಕದ ಅಧ್ಯಕ್ಷರ ಬಾಯಲ್ಲೇ ಬಂದಂತೆ ವ್ಯಾಪಾರದ ದೃಷ್ಟಿಯನ್ನ ಲೆಕ್ಕಾಚಾರ ಮಾಡಿದ ಅಮೆರಿಕ ಮಧ್ಯಸ್ಥಿಕೆ ವಹಿಸಲಿಕ್ಕೆ ಬಂದಿರೋದು ಬ್ರೋಕರೇಜ್. ಈ ಪದ ಕೂಡ, ಬ್ರೋಕರೇಜ್ ಅನ್ನೋ ಪದ ಕೂಡ ದಿನೇಶ್ ಗುಂಡೂರಾವ್ ಅವರೇ ನೀವೇ ಹೇಳಿದ ಆ ಟ್ರಂಪ್ ಅವರ ಬಾಯಲ್ಲೇ ಬಂದ ಮಾತಿದು. ಭಾರತ ಅಮೆರಿಕ ಹೇಳಿದ ತಕ್ಷಣ ಪಪೆಟ್, ಕೈಗೊಂಬೆ ರೀತಿಯಲ್ಲಿ ಒಪ್ಪಿಕೊಂಡಲ್ಲ. ಇಟ್ ಕೇಮ್ ಫಾರ್ ಬ್ರೋಕರೇಜ್, ಮಧ್ಯಸ್ಥಿಕೆ ವಹಿಸಲಿಕ್ಕೆ ಬಂತು ಅಮೆರಿಕ ಅಷ್ಟೇ. ಆದರೆ ಮಾತುಕತೆ ಆಗಿದ್ದು DGMOಗಳ ಮಟ್ಟದಲ್ಲಿ. ಇಲ್ಲಿ ಭಾರತದ ರಾಜಕಾರಣಿಗಳು ಹೋಗಲಿಲ್ಲ, ಪಾಕಿಸ್ತಾನದ ರಾಜಕಾರಣಿಗಳು ಬಂದಿಲ್ಲ. ನಿಂತಿದ್ದು ಪಾಕಿಸ್ತಾನ ಹಾಗೆ ಭಾರತದ ಸೇನಾಪಡೆಯ ಅಧಿಕಾರಿಗಳು ಮಾತುಕತೆಗೆ. ಪಾಕಿಸ್ತಾನದ ಪಂಜಾಬ್ನ ಕಾಮ್ರಾದಲ್ಲಿ ಶೆಹಬಾಜ್ ಮಾತನಾಡಿದ್ದಾರೆ. ಭಾರತದ ಜೊತೆ ಅಲ್ಲಿನ ಪ್ರಧಾನಿ ಮಾತನಾಡಿದ್ದಾರೆ. ಭಾರತದ ಜೊತೆಯಲ್ಲಿ ನಾವು ಶಾಂತಿಗಾಗಿ ಮಾತುಕತೆ ನಡೆಸಲಿಕ್ಕೆ ಸಿದ್ಧ. ಯಾಕೆ ಮಾತನಾಡ್ತಾರೆ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು? ನೇರವಾಗಿ ಆಹ್ವಾನ ಕೊಟ್ಟಿದೆ ಪಾಕಿಸ್ತಾನ, ನಾವು ಭಾರತದ ಜೊತೆಯಲ್ಲಿ ಶಾಂತಿ ಮಾತುಕತೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಿದ್ದೇವೆ ಅಂತ ಹೇಳಿ. ಭಾರತ ದಾಳಿ ಮಾಡದೆ ಹೋಗಿದ್ರೆ, ಆ ದಾಳಿ ಪಾಕಿಸ್ತಾನಕ್ಕೆ ಎಲ್ಲಿ ಮುಟ್ಟಿಸ್ಬೇಕೋ ಅಲ್ಲಿ ಬಿಸಿ ಮುಟ್ಟಿಸದೆ ಹೋಗಿದ್ದಿದ್ರೆ ಈ ರೀತಿ ಬಗ್ಗೋಕೆ ಸಾಧ್ಯ ಇರ್ತಾ? ಕರ್ನಾಟಕದ ಕಾಂಗ್ರೆಸ್ನ ನಾಯಕರೇ ಇದನ್ನ ಗಮನಿಸಿ ನಂತರದಲ್ಲಿ ಮಾಧ್ಯಮಗಳ ಮುಂದೆ ಬಂದು ಮಾತನಾಡಬೇಕಾಗಿ ವಿನಂತಿ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಮಂಜುನಾಥ್ ಅವ್ರಿಗಂತೂ ನಿನ್ನೆನೆ ರಿಪಬ್ಲಿಕ್ ಕನ್ನಡದ ಇದೇ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಸಾಕ್ಷಿ ಸಮೇತ ವಿವರಿಸಿ ಆಗಿದೆ. ಐ ಹೋಪ್ ಇವತ್ತು ನಿನ್ನೆ ಆಡಿದ ಮಾತಿಗೆ ಅವ್ರಿಗೆ ರಿಗ್ರೆಟ್ ಇದೆಯೇನೋ ಅಂತ ಹೇಳಿ. ಆದರೆ ನಮ್ಮ ರಾಜ್ಯದ ಇಬ್ಬರು ಸಚಿವರಿಗೆ ಏನಾಯ್ತಪ್ಪ, ಫಾರ್ ಗಾಡ್ ಸೇಕ್, ಪ್ರಿಯಾಂಕ್ ಖರ್ಗೆ ಫ್ಯಾಕ್ಟ್ ಚೆಕ್ ಮಾಡೋದ್ರಲ್ಲಿ ಎತ್ತಿದ ಕೈ. ನೀವು ಫ್ಯಾಕ್ಟ್ ಚೆಕ್ ಮಾಡ್ಕೊಳ್ಳಿಲ್ವಾ? ಮಾಧ್ಯಮಕ್ಕೆ ರಿಯಾಕ್ಟ್ ಮಾಡೋಕೆ ಮುಂಚೆ ಭಾರತದಿಂದ ಯಾವ ರೀತಿಯಾದ ಪ್ರತ್ಯುತ್ತರ ಪಾಕಿಸ್ತಾನಕ್ಕೆ ಸಿಕ್ಕಿದೆ, ಭಾರತೀಯ ಸೇನಾಪಡೆಯ ಶೌರ್ಯ, ಹಾಗೆ ಭಾರತದ ಇಂಡಿಜಿನಸ್ ನಿರ್ಭರ ಭಾರತದ ಅಡಿಯಲ್ಲಿ ತಯಾರಾಗಿರುವ ಸ್ವದೇಶಿ ವೆಪನ್ಗಳು ಇಡೀ ಜಗತ್ತು ಕೊಂಡಾಡ್ತಾ ಇದೆ. ಇದು ಗೊತ್ತಾಗ್ಲಿಲ್ವಾ ಪ್ರಿಯಾಂಕ್ ಖರ್ಗೆ ಅವರಿಗೆ ರಿಯಾಕ್ಟ್ ಮಾಡ್ಲಿಕ್ಕೆ ಮುಂಚೆ? ಗುಂಡೂರಾವ್ ಅವರು ನೀವು ಹೋಗಿ ನೋಡಿ ಮಾಧ್ಯಮದವ್ರಿಗೆ ಹೇಳ್ತಿದ್ದಾರೆ, ಗುಂಡೂರಾವ್ ಅವರೇ ಪ್ಲೀಸ್ ಚೆಕ್ ದ ಟ್ವಿಟರ್. ನಿಮಗೆ ನ್ಯೂಸ್ ನೋಡೋಷ್ಟು ಪುರ್ಸೊತ್ತಿಲ್ಲದೆ ಹೋದ್ರೆ ಟ್ವಿಟರ್ನಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಹಿಂದಿನ ಹೇಳಿಕೆ, ಆ ಕದನ ವಿರಾಮ ಘೋಷಣೆ ಮಾಡಿದ ಮೊದಲ ಹೇಳಿಕೆ, ನಿನ್ನೆಯ ಹೇಳಿಕೆ ಕಂಪೇರ್ ಮಾಡಿ ಜನ ಹಾಕ್ತಾ ಇದ್ದಾರೆ. ಟ್ರಂಪ್ ಯಾವ ರೀತಿ ತಪ್ಪಿಸ್ಕೊಳ್ತಿದ್ದಾರೆ, ಜಾರ್ಕೊಳ್ತಿದ್ದಾರೆ, ತಮ್ಮದೇ ಮಾತನ್ನ ತಿರುಚ್ತಿದ್ದಾರೆ ಅಂತ ಹೇಳಿ. ಈ ರೀತಿ